ನಿನ್ನಣ್ಣನನ್ನ ಕೊಂದು ನಿನ್ನ ಹೆಂಡತಿ ರುಮೆಯನ್ನ ಬಿಡಿಸಿದಿರುವ ಹೊಣೆಗಾರಿಕೆ ಎಷ್ಟು ವರ್ಷ ಆಯಿತು ಅಲ್ಲ, ಎಷ್ಟು ಸಾವಿರ ವರ್ಷ ಕಳೆದಿತ್ತು. ಇದು ಬರಲಿ ಓಡಿ 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 ಅಮ್ಮಮ್ಮ ಅಮ್ಮಮ್ಮ ಇದು ಮಾತ್ರ ಬರ್ತಾ ಇತ್ತು. ಆದರೆ ಇವತ್ತು ನಿನ್ನ ಬಾಯಿಂದ ಬಂದಂತಹ ಮಾತುಗಳು ಮನಸ್ಸು ಹಗುರಾಗಿ ಸುಗ್ರೀವನ ಬದುಕಿನ ಮುತ್ತುಗಳು ವಾಲಿಯನ್ನ ಕೊಲ್ತೆ ನಿನ್ನ ಮೊಡದೆ ಉಮೆಯನ್ನ ಬಿಡಿಸಿದ್ದರು. ರಾಮ, ಕಲ್ಪನೆಯಲ್ಲೇ ಇಷ್ಟು ಸುಖ ಉಂಟು. ಎಲ್ಲಿಯಾದರೂ ನನ್ನ ಕನ್ಯೆದರಿಂದ ನಾನು ಹುಟ್ಟಿನಲ್ಲಿ ಹೊಡೆದಿದ್ದೆ ಇನ್ನೆಂತ ಸುಖ ಇರ್ತಿತ್ತು. ರಾಮ, ಕಲ್ಪನೆಯ ವಾಸ್ತವವಾಗುವ ಕಾರಣ ಅಪ್ಪಪ್ಪ ನಿನ್ನ ನೋಡಿ ನನಗೆ ಆ ಸಮಾಧಾನ ಆಗ್ತಾನು. ಪ್ರಭು, ಒಂದು ವೇಳೆ ನೀನಾಡಿದ ಮಾತಿನ
ಪ್ರಕಾರವಾಗಿ ನನ್ನ ಮಡದಿಯನ್ನು ನೀನು ನನಗೆ ಬಿಡಿಸಿಕೊಟ್ಟೆ ಅಂತಾದ್ರೆ ಓ ದೂರದಲ್ಲಿ ಉಂಟಲ್ಲ ಮರದಿನ ಮರಕ್ಕೆ ಹಾರಾಡ್ತಾ ಇದ್ದಾರಲ್ಲ ಅವರೆಲ್ಲ ಯಾರು ಯಾವ ಜಾತಿ ಬಂದು ಇಲ್ಲೂ ಇದ್ದಾರೆ ನಾನು ಸೇರಿಸ್ತಾ ಇದ್ದೇನೆ ಅನುಕೂಲಕ್ಕೆ ಹೌದು ಅವರೇ ಅನುಕೂಲಕ್ಕಲ್ಲ ಆ ಪಕ್ಷ ಬಿಟ್ಟು ಇಲ್ಲಿ ಬಂದಿದ್ದಾರೆ ಪಕ್ಷ ಹಿಂದೂ ಧರ್ಮದ ಪಕ್ಷ ಅಂತ ಇಲ್ಲಿದ್ದಾರೆ 4 ಜನ ಇದ್ದೇವೆ ಒಬ್ಬರು ಸಾಮಾನ್ಯದವರು ವಾನರೇಶ್ವರಿ ನಾನೇ ಗೊತ್ತಾಗ್ತದೆ ಯಾಕೆ ನಾ ದೊಡ್ಡ ಆಗಬೇಕು ಅಂತ ಆದ್ರೆ ನನ್ನೊಟ್ಟಿಗಿದ್ದವರು ದೊಡ್ಡ ಆಗಬೇಕು ಅವರೆಲ್ಲ ಸಾಮಾನ್ಯ ವಾನರರಾದ್ರೆ ನಾನು ಸಾಮಾನ್ಯ ವಾನರ ನಡುವೆ ಇದ್ದಾಗ ಆಗುದಿಲ್ಲ ಅದಕ್ಕಾಗಿ ಅವರೆಲ್ಲ ವಾನರೇಶ್ವರರಾದ್ರು ಅಂತ ಆದ್ರೆ ನಾನು ಅವರ ನಾಯಕ ಆದೆ ಅಂತ ಆದ್ರೆ ನಾ ದೊಡ್ಡ ಬಂಗ ಆಗುದಿಲ್ಲ ಅದಕ್ಕಾಗಿ ಈಶ್ವರ ಪದವಿಯನ್ನು ಕೊಟ್ಟುಕೊಂಡೆ ಅಂತ ಅನುಕೂಲ ಆಗ್ತದೆ ಸಾಮಾನ್ಯ ಮತದಾರರಾಗಬಾರದು ಎನ್ನುವ ಕಾರಣಕ್ಕಾಗಿ ಉಳಿದವರಿಗೆ ಮೊದಲ ಸ್ಥಾನ ಕೊಟ್ಟು ಮೊದಲ ಸ್ಥಾನ ಕೊಟ್ಟು ನಾ ರಾಜ ಈಗೇನಾಗ್ತದೆ ಗೊತ್ತಾ ಇರುವ 4 ಜನರಲ್ಲಿ ನೀನೊಬ್ಬ ನಾನು ನಾಯಕ ಎಲ್ಲಿ ಆದ್ರೆ ನಮ್ಮ ಅಣ್ಣ ಇಲ್ಲ ಅಂತ 77 ಕಪ್ಪಿ 4 ಕೋಟಿ ಕಪ್ಪಿ ನಾಯಕ 77 ಮಂದಿ 77 ಕೋಟಿ ಕಪ್ಪಿ ನಾಯಕ ಸಾಮಾನ್ಯ ಕಪ್ಪಿಗಳು ಬೇಡ 18 ದೊಡ್ಡದಪ್ಪ ಹೌದು ಬುಧವಾರ ದೊಡ್ಡದುಂಟು ಆ ಎಲ್ಲ ದೊಡ್ಡ ನಾಯಕ ನಾನು ನಾಯಕನಾದ ಮೇಲೆ ನಮ್ಮವರೆಲ್ಲರನ್ನ ಕುರಿತು ನಿನ್ನ ಸೇವೆಯನ್ನ ಮಾಡ್ತೇನೆ ಹೇಗೆ ನೀನು ಕಳೆದುಕೊಂಡಂತಹ ಮಡದಿಯನ್ನ ನೀನು ತಿರುಗಿ ಪಡೆಯುವುದಕ್ಕೆ ಬೇಕಾಗಿ ನಾವು ಸೇವಾ ಕಾರ್ಯವನ್ನು ಮಾಡ್ತೇವೆ ಇಷ್ಟಕ್ಕೆ ನೀನು ಸಿದ್ಧನಾಗ ನೋಡು ನೀನು ಆಸೆ ಪಟ್ಟ ಪ್ರಕಾರವಾಗಿ ನಿನ್ನ ನೋವು ಶಮನವಾಗುವುದಕ್ಕೆ ಇದು ಸರಿಯಾದಂತ ಕಾಲ ಎನ್ನುವುದನ್ನು ನಾನೇ ಸೂಚಿಸಿ ಆಗಿ ಮಾತು ಕೊಟ್ಟಾಗಿದೆ ಹೇಳಿದ್ದೆ ಬರುವಂತ ಗುರಿಯನ್ನು ತಂದಿದ್ದಾರೆ ಆ ಕಡೆ ಈ ಕಡೆಯಲ್ಲಿರುವಂತ ಕಟ್ಟಿಗೆಗಳನ್ನೆಲ್ಲ ಹೊತ್ತು ತಂದು ಹೌದು ಗುರಿಯನ್ನು ತಂದದ್ದು ಮಾತ್ರ ಅಲ್ಲ ನಿಮ್ಮೀರವರ ನಿಮ್ಮೀರವರ ನಡುವಿನಲ್ಲಿ ತುಲ್ಯ ಮಿತ್ರತ್ವ ಆಗಬೇಕು ಅಂತ ಹೇಳ್ತಾರೆ ನಾವು ಒಪ್ಪಿದ್ದೇವೆ ನನಗೆ ಒಮ್ಮೆ ಆಶ್ಚರ್ಯ ಆಯಿತು ಇಷ್ಟೆಲ್ಲ ಕಟ್ಟಿಗೆ ಒಟ್ಟು ಹಾಕಿ ಬೆಂಕಿ ಹಾಕೋದು ಯಾಕಿತ್ತು ಕೈಯಲ್ಲೇ ಒಗ್ಗರಿ ಇರ್ತದೆ ಆ ಕೈ ಮೇಲೆ ಕೈ ಇಟ್ಟು ಸಾಕಿತ್ತಲ್ಲ ಅಂತ ಬಂಧಿಸಿದ್ರು ಆಮೇಲೆ ನನಗೆ ಏನು ಮನುಷ್ಯನ ಕೈಯಲ್ಲಿ ಒಗ್ಗರಿ ಉಂಟು ಅಂತ ಹೇಳಿದ ಒಪ್ಪಾದನು ಮಗನ ಕೈಯಲ್ಲಿಯೂ ಒಗ್ಗರಿ ಇರ್ತದೆ ಅಂತ ಹೇಳಿಲ್ಲಲ್ಲ ನಾನು ಜಾತಿಯಲ್ಲಿ ಬಂದ ಹಾಗಾಗಿ ಪ್ರತ್ಯಕ್ಷ ಒಗ್ಗರಿಯನ್ನೇ ಹನುಮಂತಂದಿದ್ದಾರೆ ಶಾಶ್ವತವಾಗಿ ಉಳಿಯುವಂಥದ್ದು ಅಂದ್ರೆ ಈ ಕ್ಷಣದಿಂದ ಮೊದಲು ನಿನ್ನ ಮಿತ್ರ ನನ್ನ ಮಿತ್ರ ನಿನ್ನ ಶತ್ರು ನನ್ನ ಶತ್ರು ಹೀಗೆ ತುಲ್ಯಾರಿ ಮಿತ್ರತ್ವ ಆಗಿ ಅಷ್ಟೇ ನಮಗೆ ಗಂಟನ್ನು ತಂದುಕೊಂಡಿದ್ದಾರೆ ಅಂದ್ರೆ ಒಂದು ದಿವಸ ಆಕಸ್ಮಿಕವಾಗಿ ಪುಷ್ಯಮುಖದಲ್ಲಿ ಒಂದು ಗಂಟು ತೆರೆದು ನೋಡಿದಾಗ ಒಂದು ಹೆಣ್ಣಿನ ಆಭರಣಗಳು ನಮಗೆ ಹಾಗೆ ಒಂದು ಒದಗಿಸಿದ್ದಾಗಿ ನೀವು ನಿಮ್ಮ ಮಡದಿಯ ಕುರಿತಾಗಿ ಹೇಳಿದಾಗ ನಿಮಗೆ ಸಂಬಂಧಿಸಿದ್ದಾಗಿರ್ಬೋದು ನೋಡುವ